Hello guys, Assalamu alaikum. Welcome back to Stitch and Style by Thance Kannada YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸೈನಿಂಗ್ ಕ್ರಾಪ್ ಟಾಪ್ ಮತ್ತು palazzo ಪ್ಯಾಂಟ್ ಹೇಗೆ ಸ್ಟಿಚ್ ಮಾಡುವುದು ಅಂತ ಹೇಳಿ ತಿಳಿಸಿದ್ದೇನೆ. ಅದೇ ರೀತಿ ಯಾರೆಲ್ಲ ಮೊದಲಾಗಿ ನನ್ನ ಈ ಚಾನೆಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಹಾಕಿದ್ದಲ್ಲಿ ನೀವೇ ಮೊದಲಾಗಿ ನೋಡ್ಬೋದು. ಸರಿ ಬನ್ನಿ. ಮೊದಲಿಗೆ ನಾನು ವಿ ನೆಕ್ಕನ್ನು ಹೇಗೆ ಅಟ್ಯಾಚ್ ಮಾಡೋದಂತೇಳಿ ಹೇಳಿಕೊಡ್ತೇನೆ. ಅದಕ್ಕೆ ಅಂತೇಳಿ ನಾನು ಈಗಾಗಲೇ ನೆಕ್ ಪೀಸನ್ನು ಕಟ್ ಮಾಡಿದ್ದೇನೆ. ಇದರ ಡೀಟೇಲ್ಸ್ ನಾನು ಈಗಾಗಲೇ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹೇಗೆ ನೆಕ್ ಪೀಸ್ ಕಟ್ ಮಾಡೋದಂತೇಳಿ. ಸೊ ನಾನೀಗ ನೆಕ್ ಪೀಸನ್ನು ಕರೆಕ್ಟಾಗಿ ಅದಕ್ಕೆ ಇಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು. ಓಕೆ, ಕರೆಕ್ಟ್. ಈಗ ನಾನು ಮೊದಲಿಗೆ ಈ ನೆಕ್ ಪೀಸಿಗೆ 3 ಕಾರ್ನರ್ ಕೂಡ ಸೈಡಿಗೆ ಸ್ಟಿಚ್ ಮಾಡ್ತಾ ಹೋಗ್ತೇನೆ. ಓಕೆ, ಅನಂತರ ನಾವು ಸ್ಟಿಚ್ ಮಾಡಿದಂತಹ ನೆಕ್ ಪೀಸನ್ನು ನಾವು ಕಟ್ ಮಾಡಿದಂತಹ ನಮ್ಮ ಕ್ರಾಪ್ ಟಾಪಿನ ಫ್ರಂಟ್ ಭಾಗಕ್ಕೆ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ಈಗ ನಾನು ಫ್ರಂಟ್ ಭಾಗಕ್ಕೆ ಇಡ್ತಾ ಹೋಗ್ತೇನೆ. ಸ್ಟಿಚ್ ಮಾಡಿದ ನಂತರ ನಾವು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಕೊಡ್ತಾ ಹೋಗಬೇಕು. ನಂತರ ಅದನ್ನು ಉಲ್ಟಾ ಮಾಡಿಸ್ತಾ ಫಿನಿಶಿಂಗ್ ಕೊಡ್ತಾ ಹೋಗಬೇಕು. ಓಕೆ, ಈಗ ನಮ್ಮ ಫ್ರಂಟ್ ಭಾಗ ರೆಡಿಯಾಗಿದೆ. ಈಗ ನಾನು ಒಂದು ಲೇಸ್ ತಗೊಂಡಿದ್ದೇನೆ. ಈ ಲೇಸನ್ನು ಮಡಿಚಿ ಕೆಳಗೆ ಕಾರ್ನರಲ್ಲಿ ವಿ ಆಗಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಸ್ಟಿಚ್ ಮಾಡಿ ನಂತರ ಅದನ್ನು ಕಟ್ ಮಾಡಿ ನಾನು ನೆಕ್ಕಿಗೆ ಇಡ್ತೇನೆ. ಯಾಕಂದರೆ ಡೈರೆಕ್ಟ್ ಇಡಲಿಕ್ಕೆ ಆಗೋದಿಲ್ಲ, ಅದು ಶೇಪ್ ಬರೋದಿಲ್ಲ. ಸೊ ನಾನು ಹೀಗೆ ಇಟ್ಟಿದ್ದೇನೆ. ಈಗ ನಾನು ಇದನ್ನು ನಮ್ಮ ಬಟ್ಟೆಯ ಮೇಲೆಗೆ ಸ್ಟಿಚ್ ಮಾಡ್ತಾ ಹೋಗ್ತೇನೆ. ಕರೆಕ್ಟಾಗಿ ಇಡಬೇಕು. ನಂತರ ಸ್ಟಿಚಿಂಗ್ ಕೊಡ್ತಾ ಹೋಗಬೇಕು. ಓಕೆ, ನಂತರ ನಾನು ಆರ್ಮೋಲನ್ನು ತಗೊಂಡು ಆರ್ಮೋಲಲ್ಲಿ ಮೆಷರ್ ತಗೊಳ್ತಾ ಇದ್ದೇನೆ. ಆರ್ಮೋಲ್ ಈಗ ನನಗೆ 8 ಸಿಗ್ತಾ ಇದೆ. ಇದರ ಅರ್ಧ ಮಾಡಬೇಕು, 4 ಆಗುತ್ತೆ. ಸೊ ನಾನೀಗ ಇದನ್ನು ಮಡಿಚಿ ಆ ಸೈಡಿಗೆ ಕೂಡ ಅದೇ ಮಾರ್ಕನ್ನು ಮಾಡ್ತಾ ಇದ್ದೇನೆ. ನಂತರ ಕೆಳಗಡೆ 5 ಇಂಚಲ್ಲಿ ಒಂದು ಮಾರ್ಕ್ ಮಾಡ್ತಾ ಇದ್ದೇನೆ. ನಂತರ 2 ಕಡೆಯ ಆರ್ಮೋಲನ್ನು ಮತ್ತೆ ನಾನೀಗ ಮಾರ್ಕ್ ಮಾಡಿದಂಥ 5 ಇಂಚಿಗೆ ಲೇಸನ್ನು ಇಡ್ತಾ ಹೋಗ್ತಾ ಇದ್ದೇನೆ. ಓಕೆ, ಈಗ ಲೇಸ್ ಇಟ್ಟಾಯಿತು. ನಂತರ ನಾನು ಬ್ಯಾಕ್ ಸೈಡಿದ್ದು ನೆಕ್ ಕಟ್ ಮಾಡ್ತೇನೆ. ಅದು ಹಾಗೆ ಸೈಡಿಗೆ ಸ್ಟಿಚ್ ಮಾಡ್ತಾ ಹೋಗ್ತೇನೆ. ನಂತರ ಹಿಂದ್ಗಡೆಗೆ ಕೂಡ ಬಟನ್ ಇಡುವ ಕಾರಣ ನಾನು ಹೀಗೆ ಕಟ್ ಮಾಡಿರುವಂಥದ್ದು ಅದನ್ನು ಕೂಡ ಸ್ಟಿಚ್ ಮಾಡ್ತಾ ಹೋಗ್ತೇನೆ. ಅದೇ ರೀತಿ ಕಟ್ಟು ಕೊಟ್ಟು ಅದನ್ನು ಸರಿಪಡಿಸ್ತಾ ಒಂದು ಸ್ಟಿಚ್ ಹಾಕ್ತಾ ಹೋಗ್ತೇನೆ. ಈಗ 2 ಶೋಲ್ಡರನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಈಗಾಗಲೇ ಇದರ ಫುಲ್ ಡೀಟೇಲ್ಸ್ ಹೇಗೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗ ನಾನು ಸ್ಲೀವ್ ತಗೊಂಡಿದ್ದೇನೆ. 2 ಸ್ಲೀವನ್ನು ಒಟ್ಟಿಗೆ ಇಟ್ಟು ಫ್ರಂಟ್ ಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ತಾ ಹೋಗಿ ಸ್ಲೀವಿನ ಕೆಳಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನಂತರ ಸ್ಲೀವಿಗೆ ಕೂಡ ನಾನೀಗ ಲೇಸ್ ಇಟ್ಟಿದ್ದೇನೆ. ಒಂದು 3 ಇಂಚ್ ಗ್ಯಾಪಲ್ಲಿ ನಾನು ಮತ್ತೊಂದು ಸಪುರದ ಲೇಸನ್ನು ಇಡ್ತಾ ಹೋಗ್ತೇನೆ. ಒಂದು ಲೈನ್ ಹಾಕಿ ನೀಟಾಗಿ ಬರಲಿಕ್ಕೆ ಲೈನ್ ಹಾಕಿ ನಂತರ ಸಪುರದ ಲೇಸನ್ನು ಇಡ್ತಾ ಹೋಗ್ತೇನೆ. ಅದೇ ರೀತಿ 2 ಸ್ಲೀವ್ಗೆ ಕೂಡ ಇದೇ ರೀತಿ ನೀವು ಮಾಡ್ತಾ ಹೋಗಿ. ಓಕೆ, ರೆಡಿಯಾದಂತಹ ಸ್ಲೀವನ್ನು ನಾವು ಆರ್ಮೋಲ್ಗೆ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಕೊಡ್ತಾ ಹೋಗಬೇಕು. 2 ಸ್ಲೀವ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಾ ಹೋಗಿ. ನಂತರ ನಮ್ಗೆ ಎಷ್ಟು ಸ್ಲೀವ್ ಬೇಕು ಅಂತೇಳಿ ಮಾರ್ಕ್ ಮಾಡಿ ಚೆಸ್ಟ್ ವೇಸ್ಟ್ ಎಲ್ಲ ಕೂಡ ಸ್ಟಿಚ್ ಮಾಡ್ತಾ ಹೋಗಿ. 2 ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಾ ಹೋಗಿ. ಆಲ್ರೆಡಿ ನಾವು ಪ್ಲೀಟ್ಸಿಗೆ ಅಂತ ಹೇಳಿ ಒಂದು ಬಟ್ಟೆಯನ್ನು ಕಟ್ ಮಾಡಿಟ್ಟಿದ್ದೆವು. ಆ ಬಟ್ಟೆಯನ್ನು ನಾವೀಗ ಸೈಡಿಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನಂತರ ಇನ್ನೊಂದು ಸೈಡಲ್ಲಿ ಮಡಿಚದೆ ಒಂದು ಸ್ಟಿಚ್ ಹಾಕ್ತಾ ಹೋಗಬೇಕು. ಯಾಕಂದರೆ ನಾವು ಪ್ಲೀಟ್ಸಿಗೆ ಆ ಸ್ಟಿಚ್ಚನ್ನು ಎಳೆದು ನಾವು ಕೊಡುವಂಥದ್ದು.
ಓಕೆ, ಈಗ ನಾವು ಎಳೆದು ಅದಕ್ಕೆ ಪ್ಲೀಟ್ಸ್ ಬರುವ ಹಾಗೆ ಮಾಡ್ಕೋಬೇಕು. ಡೈರೆಕ್ಟ್ ಇಡುವವರು ಡೈರೆಕ್ಟ್ ಇಡ್ಬೋದು, ಬಟ್ ಇದು ಸ್ವಲ್ಪ ನೀಟಾಗಿ ಕಾಣ್ತದಂತೇಳಿ ಈ ಥರದ ಪ್ಲೀಟ್ಸನ್ನು ಇಡ್ತಾ ಹೋಗ್ತೇನೆ. ಅದೇ ರೀತಿ ನೀವು ಫ್ರಂಟಿಗೆ ಇಟ್ಟ ನಂತರ ಮತ್ತೊಂದು ಪ್ಲೀಟ್ಸಿನ ಬಟ್ಟೆಯನ್ನು ಕೂಡ ಇದೇ ರೀತಿ ಮಾಡಿ ಸೈಡಿಗೆ ಸ್ಟಿಚ್ ಮಾಡಿ ಇನ್ನೊಂದು ಸೈಡಿಗೆ ಪುನೊಂದು ಸ್ಟಿಚ್ ಕೊಟ್ಟು ಎಳೆದು ಕೆಳಗಡೆ ಪ್ಲೀಟ್ಸ್ ಕೊಟ್ಟು ಫಿನಿಶಿಂಗ್ ಸ್ಟಿಚ್ ಕೊಡ್ತಾ ಹೋಗಬೇಕು. ಈಗ ನಾನು ನಿಮಗೆ ಪ್ಯಾಂಟ್ ಪಲಾಜೋ ಪ್ಯಾಂಟ್ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಅದನ್ನು ಈಗ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಂದರೆ ಇದು ಕೂಡ ಹಾಗೆ ಆಲ್ರೆಡಿ ಕಟ್ ಮಾಡಿಟ್ಟಂತಹ ನಮ್ಮ ಪ್ಲೀಟ್ಸಿನ ಬಟ್ಟೆಯನ್ನು ಪ್ಯಾಂಟಿನ ಕೆಳಗೆ ಇಡ್ತಾ ಹೋಗಬೇಕು. ಇದು ಒಂದು ಸೈಡ್ ಮಾತ್ರ ನಾನು ಪ್ಲೀಟ್ಸ್ ಇಟ್ಟಿರುವಂಥದ್ದು, ಇನ್ನೊಂದು ಸೈಡ್ ನಾನು ಇಟ್ಟಿಲ್ಲ. ಸೊ ಈಗ ಇದು ಪ್ಯಾಂಟಿನ ಎರಡೂ ಕಡೆಗೆ ಕೂಡ ಇದೇ ರೀತಿ ಮಾಡಿ ನಾನು ಜಾಯಿಂಟ್ ಮಾಡ್ತಾ ಹೋಗ್ತೇನೆ. ಈಗ ನಮಗೆ ಖಾಲಿ ಎಷ್ಟು ಬೇಕು ಅಂತ ಹೇಳಿ ನೋಡಿ ಪ್ಯಾಂಟಿದ್ದು ಅಳತೆ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಎಲ್ಲದಕ್ಕೂ ಕೂಡ ಡಬಲ್ ಸ್ಟಿಚ್ ಕೊಡ್ತಾ ಹೋಗಿ, ಯಾಕಂದರೆ ನಮ್ಮ ಬಟ್ಟೆ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೈಡ್ ಕೂಡ ಸ್ಟಿಚ್ ಆದ ನಂತರ ನಾವು ಅದರ ಆಸನವನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಓಕೆ, ಅದು ಕೂಡ ಹಾಗೆ ಡಬಲ್ ಸ್ಟಿಚ್ ಕೊಡ್ತಾ ಹೋಗಿ ನಂತರ ನಾವು ಇಲಾಸ್ಟಿಕ್ ಇಡುವಂಥದ್ದು, ಬೆಲ್ಟ್ ಇಡುವಂಥದ್ದು. ಓಕೆ, ನಾನು ಆಲ್ರೆಡಿ ಬೆಲ್ಟಿಗೆ ರೆಡಿ ಮಾಡಿಟ್ಟಿದ್ದೇನೆ. ಅದಕ್ಕೂ ಮುಂಚೆ ಒಂದು ಸೈಡಿಗೆ ಸ್ಟಿಚ್ ಕೊಡ್ತಾ ಹೋಗಬೇಕು ಪ್ಯಾಂಟಿನ ಮೇಲೆ. ಓಕೆ, ನಾನೀಗ ಈ ಬೆಲ್ಟನ್ನು ಇದಕ್ಕೆ ಇಡುವಂಥದ್ದು. ಫಸ್ಟಿಗೆ ನಾವು ಜಸ್ಟ್ ಹೀಗೆ ಇಟ್ಟು ಅದನ್ನು ಒಂದು ಮಡಿಚಿ ಎಳೆದು ಕೊಡ್ತಾ ಹೋಗಬೇಕು. ಸ್ಟಿಚ್ ಮಾಡ್ತಾ ಎಳೆತಾ ಕೊಡ್ತಾ ಹೋಗಬೇಕು. ಆವಾಗ ನಮ್ಮದು ಇಲಾಸ್ಟಿಕ್ ಇಟ್ಟಾಗತ್ತೆ. ಹೀಗೆ ಈಗ ನಮ್ಮದು ಪ್ಯಾಂಟ್ ಕೂಡ ರೆಡಿ ಆಯಿತು. ಇದರ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಡಿಸೈನರ್ ಕ್ರಾಪ್ ಟಾಪ್ ಮತ್ತು ಪಲಾಜೋ ಪ್ಯಾಂಟ್. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಮೊದಲಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಲ್ಲಿ ನೀವೇ ಮೊದಲಾಗಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.